ನೋಡಿ ಫ್ರೆಂಡ್ಸ್, ನಮ್ಮ ಬೆಕ್ಕು ರಾತ್ರಿ ಹೋಗಿರೋದು ಬೆಳಗ್ಗೆ 11 ಗಂಟೆನಲ್ಲಿ ಮನೆಗೆ ಬಂದಿದೆ. ಒಳಗಡೆ ಬಂದರೆ ಬೈತಾರಂತ ಅಂದ್ಬಿಟ್ಟು ಆಚೆ ಕಡೆ ಪ್ಯಾಸೇಜಲ್ಲಿ ಮಲಗೈತೆ. ಈಗ ಒಳಗಡೆ ಕರಿತೀನಿ, ಆದ್ರೆ ನೋಡುತ್ತೆ ಒಳಗಡೆ ಬರಲ್ಲ, ಬೈತಾರೆ ಅಂತ ಅಂದ್ಬಿಟ್ಟು ಈಗ ಹಾಲು ಎತ್ಕೊಂಡ್ಬಂದು ಕೊಡ್ತೀನಿ. ನೋಡಿ ಕುಡಿತಾರೆ, ಹೊಡಿತಾರೆ, ಬೈತಾರೆ ಅಂತ ಎಷ್ಟು ಅಂದ್ರೆ ಒಂದ್ ಸ್ವಲ್ಪ ಕುಡ್ದು ಮತ್ತೆ ಹೋಗ್ಬಿಡುತ್ತೆ. ರಾತ್ರಿ ಹೋದ್ರೆ ಬೆಳಗ್ಗೆ ಬರುತ್ತೆ, ಬೆಳಗ್ಗೆ ಹೋದ್ರೆ ರಾತ್ರಿ ಬರುತ್ತೆ. ಕೇಳ್ಕೊಳ್ತಾ ಕೇಳ್ಕೊಂಡು ಕುಡಿಯುತ್ತೆ. ತಲೆ ಸೌರಿ ಇಟ್ಟು ಕೇಳ್ಕೋಬೇಕು ನೋಡಿ. ಕುಡಿದು ಬಿಟ್ಟು ಹಂಗೆ ಆಚೆ ಇವಾಗ ತುಂಬ ಇಂಟೆಲಿಜೆಂಟ್ ಅಂತಂದರೆ ಅಷ್ಟು ಇಂಟೆಲಿಜೆಂಟ್ ನಮ್ಮ ಬೆಕ್ಕು. ತುಂಬನೇ ಅಯ್ಯೋ ಅಪ್ಪ, ಮಕ್ಕಳು ಕೇಳ್ಕೊಂಡಂಗೆ ಕೇಳ್ಕೋಬೇಕು. ಮತ್ತು ಈಗ ಹೋದರೆ ರಾತ್ರಿಗೆ 1-1/4 ಗಂಟೆನಲ್ಲಿ ಬಂದೈತೆ ಮನೆಗೆ. ಆಗ ಬಂದು ಹಂಗೆ ಕೂಗುತ್ತೆ. ಕೂಗ್ಬಿಟ್ಟು 1-1/4ನಲ್ಲಿ ಎದ್ದೇಳಮ್ಮ ಊಟ ಹಾಕಮ್ಮ ಅಂದಾಗ ಕೂಗುತ್ತೆ. ನಾನು ಹೋಗಿ ಅನ್ನ, ಹಾಲು ಎಲ್ಲ ಹಾಕಿದರೆ ಆವಾಗ ತಿಂದು ಮತ್ತೆ ಹೋಗ್ಬಿಡುತ್ತೆ ಆಚೆ ಕಡೆ. ಮತ್ತೆ ಮಾರನೇ ದಿನ ಬೆಳಗ್ಗೆ ತನಕ ಬರಲ್ಲ. ಈಗ ನೋಡಿ ಕತ್ಲಲ್ಲಿ ಬಂದಿದೆ ನೋಡಿ ಊಟ ಮಾಡೋದು. ಅದು ಏನು ಬೇಕೋ ಅದನ್ನೇ ತಿನ್ನಬೇಕು. ಕ್ಯಾಟ್ ಫುಡ್ಡು ಬೇಡ ಅಂತು, ಮತ್ತು ಅನ್ನ ಹಾಕಿ ಕಳಿಸ್ಕೊಟ್ಟೆ ಅದು ಬೇಡ ಅಂತು, ಬರೀ ಹಾಲೇ ಕುಡ್ದೈತೆ. ಒಂದೊಂದು ಸಲ ಒಂದೊಂದು ಥರ ಊಟ. ಅದಕ್ಕೆ ಹಾಲೊಂದು ಸಲ ಕುಡಿದ್ಬಿಟ್ಟು ಹೋಗುತ್ತೆ, ರೈಸ್ ಒಂದು ಸಲ ತಿನ್ನುತ್ತೆ, ಒಂದು ಸಲ ಕ್ಯಾಟ್ ಫುಡ್ ತಿನ್ನುತ್ತೆ. ಇಷ್ಟ ಯಾವುದು ಬರುತ್ತೋ ಅದನ್ನೇ ತಿನ್ನಬೇಕು. ಇಲ್ಲಾಂದರೆ ಬೇಡ, ನನಗೆ ಏನು ಬೇಡ ಅಂತ ಕೂತ್ಕೊಂಡು ನೋಡುತ್ತೆ. ಆ ಥರ ಮಾಡುತ್ತೆ ಇದು. ಈಗ ಹಾಲು ಕುಡಿದ್ಬಿಡ್ತಾ ಈಗ ಆಚೆಗೆ ಮತ್ತೆ ಹೋಗಬೇಕು. ಕೇಳುತ್ತೆ, ಬಾಗ್ಲ ಹತ್ರ ಕೂತ್ಕೊಂಡು ನಾನು ಆಚೆಗೆ ಹೋಗ್ಬೇಕು ಅಂತ ಕೇಳುತ್ತೆ. ಹೊರಟೋಯ್ತು ನೋಡು. ಆ ರೀತಿ ಮಾಡುತ್ತೆ. ನಾನು ಹಿಂದ್ಗಡೆನೂ ಹೋಗ್ತಾಯಿದ್ದೀನಿ ನೋಡಿ.